ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲಿಂದ ಇಷ್ಟು ಬಾಯ್ಲಿ ಸೊ ಒಂದೇ ಮರ ಇಷ್ಟು ದೊಡ್ಡ ಜಾಗನ ಆಕ್ಯುಪೈ ಮಾಡ್ಕೊಂಡಿದೆ ಅಷ್ಟೇ. ಸೊ ಇದು ತುಂಬ ಪಕ್ಷಿಗಳಿಗೆ ಮನೆ ಅಂತಲೇ ಹೇಳ್ಬೋದು ಈ ದೊಡ್ಡ ಆಲದ ಮರ. ದೊಡ್ಡ ಆಲದ ಮರಗಳು ಅಲ್ಲ, ಇದು ಒಂದು ಟೋಟಲ್ 90 ಫೀಟ್ ಹೈಟ್ ಇದೆ. ಸರಿ, ಆವಾಗ ಇಲ್ಲಿನೂ ಕೂಡ ಒಂದು ಬೇರು ಕೂತುತ್ತೆ. ಇದರೆಲ್ಲ ಹಾಳು ಮಾಡ್ತಾರೆ ಅಲ್ಲೆಲ್ಲ ಹೋಗಿ ಅಂತಲೇ ಇದನ್ನೆಲ್ಲ ಹಾಕಿರೋದು. ಸೊ ಆ ಥರ ಎಲ್ಲ ಎಲೆಗಳನ್ನೆಲ್ಲ ಹಾಕಿದ್ಮೇಲೆ ಈ ಥರ ಮತ್ತೆ ಅಲ್ಲಿಂದ ಇನ್ನೊಂದು ಬೇರು ಹುಟ್ಟೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಒಂದು ಮರಕ್ಕೆ ಮುಖ್ಯ ಬೇರು ಕಾಂಡ ಏನೂ ಇಲ್ಲ, ಆದರೂ ಕೂಡ ಬೆಳೀತಾನೆ ಇದೆ. ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಹರ್ಷ ಫ್ರಮ್ ಮ್ಯಾಡ್ ಲಾಗ್ಸ್ ಕನ್ನಡ. ಗೈಸ್, ನಾನಿವತ್ತು ನಿಮಗೆ ಪರಿಚಯಿಸ್ತಾ ಇರೋದು ನಮ್ಮ ಬೆಂಗಳೂರಿನಿಂದ ಕೇವಲ 28 ಕಿಲೋಮೀಟರ್ ದೂರ ಇರುವಂತಹ ಈ ದೊಡ್ಡ ಆಲದ ಮರವನ್ನು. ಗೈಸ್, ನೀವಿಲ್ಲಿ ನೋಡ್ತಾ ಇರೋದೇ ವಿಶ್ವವಿಖ್ಯಾತ ದೊಡ್ಡ ಆಲದ ಮರ. ಸೊ ಇದು ಬಂದು ರಾಮವಳ್ಳಿ, ಹಾಗೆಯೇ ಕೇತೋಹಳ್ಳಿ, ಸೊ ಅಲ್ಲಿ ಬರುತ್ತೆ. ಬಸ್ ಫೆಸಿಲಿಟೀಸ್ ಕೂಡ ಇದೆ, ಇಲ್ಲೇ ತಂದು ನಿಲ್ಲಿಸ್ತಾರೆ. ಸೊ ಇಂಟ್ರಾಗೋಣ ಬನ್ನಿ ಇವಾಗ. ನಿಮಗೊಂದು ಚಾಲೆಂಜು, ಈ ಮರದ್ದು ಮೇಯ್ನ್ ಬೇರೆ ಎಲ್ಲಿದೆ ಅಂತ ಹುಡುಕು. ಆಗುತ್ತಾ? ಸರಿ, ಹುಡುಕ್ಬಿಟ್ಟು ವೀಡಿಯೋ ಲಾಸ್ಟಲ್ಲಿ ನನಗೆ ಹೇಳು. ಗೈಸ್, ನೋಡ್ತಿರ್ಬೋದು ಎಷ್ಟು ದೊಡ್ಡದಾಗಿದೆ ಅಂತ. ಸೊ ಇದು ಆಕ್ಯುಪೈ ಮಾಡಿರೋದು ಆಲ್ಮೋಸ್ಟ್ 3 ಎಕರ್ಸು. ಸೊ 3 ಎಕರೆಯಷ್ಟು ಜಾಗದಲ್ಲಿ ಈ ದೊಡ್ಡ ಆಲದ ಮರ ಇದೆ. ಅಲ್ಲಿ ಕಾಣಿಸ್ತಾ ಇರೋದು ಎಂಟ್ರಿ ಗೇಟು. ಸೊ ಅಲ್ಲಿಂದ ಈಗ ಬಂದರೆ ಇಲ್ಲೊಂದು ಟೆಂಪಲ್ ಕೂಡ ಇದೆ, ಮುನೇಶ್ವರ ಸ್ವಾಮಿ ದೇವಸ್ಥಾನ. ಇದು ಕರ್ನಾಟಕ ಸರ್ಕಾರಕ್ಕೆ ಸೇರಿಕೊಳ್ಳುತ್ತೆ. ಸೊ ಅವರೇ ಮಾಡಿರೋದು ಇದೆಲ್ಲ, ವಾಕ್ ಮಾಡೋದಕ್ಕೆ ಪಾತ್ ಆಗಿರ್ಬೋದು. ಸೊ ಹಾಗೇನೇ ಇದೆಲ್ಲ ರೀಸೆಂಟಾಗಿ ಮಾಡಿರೋದು, ಅದಕ್ಕೋಸ್ಕರ ಇಲ್ಲೆಲ್ಲ ಗ್ರೀನ್ ಇದೆ. ಇಲ್ಲಾಂದರೆ ಎಲ್ಲ ಜನ ಹೋಗಿ ಇಲ್ಲಿ ಹಾಳು ಮಾಡಿಬಿಟ್ಟಿರೋರು. ಸೊ ಅಲ್ಲಿ ನೋಡಿ ಹೇಗಾಗಿದೆ ಅಂತಲ್ಲಿ ಜನ ಓಡಾಡೋಕ್ಕೆ ಸ್ಟಾರ್ಟ್ ಮಾಡಿ. ಸೊ ಇಲ್ಲೆಲ್ಲ ಗ್ರೀನ್ ಇದೆ, ತುಂಬಾ ಚೆನ್ನಾಗಿದೆ ಇದು. ನಾನು ಆವಾಗಲೇ ಹೇಳ್ದಂಗೆ ಇದು ಒಂದು 3 ಎಕರೆ ಜಾಗದಲ್ಲಿದೆ ಈ ದೊಡ್ಡ ಆಲದ ಮರ. ಹಾಗೆಯೇ 90 ಫೀಟ್ ಹೈಟ್ ಇದೆ. ಕರ್ನಾಟಕದಲ್ಲಿ ತುಂಬ ಹಳೆ ದೊಡ್ಡ ಆಲದ ಮರ ಅಂತಿದ್ರೆ ಸೊ ಅದು ಇದು ಬೆಂಗಳೂರಿನ ಈ ರಾಮವಳ್ಳಿಯಲ್ಲಿರೋ ಈ ದೊಡ್ಡ ಆಲದ ಮರ. ಹಾಗೆಯೇ ಇಂಡಿಯಾದಲ್ಲಿ ಇದು 4th ಪ್ಲೇಸಲ್ಲಿದೆ. ಇನ್ನೂ 3 ಬಂದು ಆಂಧ್ರ ಪ್ರದೇಶ್, ತಮಿಳ್ನಾಡು, ಆಮೇಲೆ ಇನ್ನೊಂದು ಎಲ್ಲೋ ಇದೆ. ಸೊ ಇದು ಬಂದು 4th ಪ್ಲೇಸಲ್ಲಿದೆ, ತುಂಬ ಹಳೆ ಮತ್ತು ತುಂಬ ದೊಡ್ಡ ಆಲದ ಮರ ಲಿಸ್ಟಲ್ಲಿ. ಇಲ್ಲೊಂದು ವ್ಯೂ ಪಾಯಿಂಟ್ ಥರ. ಸೊ ನೋಡ್ತಿರ್ಬೋದು ತುಂಬ ಎಷ್ಟು ಇದಿದೆ ಅಂತ ಇಲ್ಲಿ. ಇವತ್ತು ವೆದರು ಕೂಡ ತುಂಬಾ ಸಪೋರ್ಟ್ ಮಾಡ್ತಿದೆ, ಅಷ್ಟೇನು ಬಿಸಿಲಿಲ್ಲ. ಆ್ಯಂಡ್ ಫುಲ್ ಎಲ್ಲ ಕಡೆ ಗ್ರೀನ್ ನೋಡೋದಕ್ಕೆ ತುಂಬಾ ಖುಷಿ ಆಗುತ್ತೆ. ಸೊ ಗೌರ್ಮೆಂಟ್ ಅವರೇ ಮೇಂಟೆನೆನ್ಸ್ ಮಾಡ್ತಿರೋದ್ರಿಂದ ನೋಡಿ, ಸೊ ಮೇಂಟೆನೆನ್ಸ್ ಕೆಲಸಗಳು ಆಗ್ತಾನೆ ಇರುತ್ತೆ. ಅಲ್ಲಿ ನೋಡಿ ಎಲೆ ಎತ್ತುತ್ತಾ ಇದ್ದಾರೆ. ಸೊ ತುಂಬ ಕ್ಲೀನೆಲ್ಲ ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ. ಇಲ್ಲೂ ನೀವು ಅಬ್ಸರ್ವ್ ಮಾಡಿದ್ರೆ ಎಲ್ಲ ಅಲ್ಲಿ ಮರದ ಮೇಲೆ ಏನೇನೋ ಅವ್ರ ಹೆಸರೆಲ್ಲ ಬರೆದ್ಬಿಟ್ಟು ಹೋಗೋರೆ. ಅದಕ್ಕೋಸ್ಕರ ಇದನ್ನೆಲ್ಲ ಹಾಕಿರೋದು ಅಲ್ಲೆಲ್ಲ ಹೋಗ್ಬಾರ್ದು ಅಂತ. ಇದು ನೋಡಿ ಗುರು ಎಷ್ಟು ಚೆನ್ನಾಗಿದೆ. ಸೊ ಹೀಗೆ ಹೋಗಿದೆ ಮರ. ಹಾಗೆಯೇ ಅಲ್ಲಲ್ಲಿ ಡಸ್ಟ್ಬಿನ್ಗಳನ್ನೂ ಕೂಡ ಇಟ್ಟಿರ್ತಾರೆ. ಸೊ ನೀವೇನಾದರೂ ತೊಗೊಂಬಂದು ಯೂಸ್ ಮಾಡಿದ್ರೆ ಇದರೊಳಗೆ ಹಾಕ್ಬೇಡಿ, ಸುಮ್ಮನೆ ಎಲ್ಲಿ ಬೇಕಲ್ಲಿ ಬಿಸಾಕಬೇಡಿ. ಸೊ ಬಳ್ಳಿ ಥರ ಬಂದಿದೆ ನೋಡಿ ಇಲ್ಲಿ. ಸೊ ಎಲೆಗಳನ್ನೆಲ್ಲ ಅದಕ್ಕೆ ಹಾಕಿದ್ದಾರೆ. ಆಂಟಿ, ಏನಕ್ಕೆ ಈ ಥರ ಹಾಕಿರೋದು ಎಲೆಗಳನ್ನ? ತೆಗಿತೀರಾ ಇದೆಲ್ಲ ಬೇರು ಬೆಳೆಯುತ್ತಾ ಮತ್ತೆ ಅಲ್ಲಿಂದ? ಸೂಪರ್. ಈ ಥರ ಬರುತ್ತೆ. ಸೊ ಆ ಥರ ಎಲ್ಲ ಎಲೆಗಳನ್ನೆಲ್ಲ ಹಾಕಿದ್ಮೇಲೆ ಈ ಥರ ಮತ್ತೆ ಅಲ್ಲಿಂದ ಇನ್ನೊಂದು ಬೇರು ಹುಟ್ಟೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಲಲ್ಲಿ ಕೂರೋದಕ್ಕೆ ನಿಮಗೆ ಈ ಥರ ಬೆಂಚ್ಗಳನ್ನೂ ಕೂಡ ಹಾಕಿರ್ತಾರೆ. ಆಕಾಶಕ್ಕೆ ಛತ್ರಿ ಆಗ್ದಂಗಿದೆ ಗುರು ಇದು. ಸೊ ನೋಡಿ ಎಷ್ಟು ದೊಡ್ಡದಾಗಿ 3 ಎಕರ್ಸ್ ಇರೋದ್ರಿಂದ ಇದು ಬಿಸಿಲೇ ಬೀಳಲ್ಲ ಇಲ್ಲಿ. ತುಂಬಾ ಚೆನ್ನಾಗಿದೆ. ಸಿದ್ದುಗೆ ಡಿನೇ ಮಿಸ್ ಆಗೈತಲ್ಲ? ಅದೇ ಇನ್ನೊಂದು ಡಿ ಮಿಸ್ ಮಾಡ್ಬಿಟ್ಟವ್ರೆ. ದಿಸ್ ಈಸ್ ವೈ ಎಜುಕೇಷನ್ ಈಸ್ ವೆರಿ 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 ಇಂಪಾರ್ಟೆಂಟ್. ಇವತ್ತಿ ಸಿದ್ದು ಚಾರ್ಟಲ್ಲೆಲ್ಲ ಬರೆದವ್ರೆ. ಯಾವ ಥರ ಬರೋಕೆ ಹೋಗವ್ರೆ ಅಂದರೆ ಹಾಗೆ ಬರುತ್ತೆ. ನೀವು ಇಟ್ಟಿದ್ದಾನೆ ಇನ್ನೊಂದು ಮರದಲ್ಲಿ ಕೆತ್ತಿರ್ತಾರೆ, ಅದು ಆ ಥರ ಕೆತ್ತಕ್ಕೆ ಹೋಗಿ ಈ ಥರ ಅಡ್ರೆಸ್ಕೊಂಡು ಇಟ್ಟಿದೆ ಅಷ್ಟೇ. ಈ ಥರ ಎಲ್ಲ ಹಾಳು ಮಾಡ್ತಾರೆ ಅಲ್ಲೆಲ್ಲ ಹೋಗಿ ಅಂತಲೇ ಇದನ್ನೆಲ್ಲ ಹಾಕಿರೋದು. ಸೊ ಇಲ್ಲಿ ಹೌದು ಬಿಡಲ್ಲ ಅವರು. ಸೊ ಇಲ್ಲೇ ಲಾಸ್ಟು ಮುಂದೆ ಹೋಗೋಕ್ಕಾಗಲ್ಲ. ಈ ಥರ
ನೋಡಿ ಎಷ್ಟು ಚೆನ್ನಾಗಿದೆ. ಇಲ್ಲಿಂದ ಎಷ್ಟು ಮರಗಳಿದೆ ಗುರು. ಇಲ್ಲಿ ಎಷ್ಟು ಮರಗಳೆಲ್ಲ, ಒಂದೇ ಮರ ಇರೋದು ಇದು. ಸೊ ಒಂದೇ ಮರ ಇಷ್ಟು ದೊಡ್ಡ ಜಾಗನ ಆಕ್ಯುಪೈ ಮಾಡ್ಕೊಂಡಿದೆ ಅಷ್ಟೇ. ಹುಡುಗಿರ ಜೊತೆ ಬರೋ ಏಜಲ್ಲಿ ನಿನ್ನ ಜೊತೆ ಬಂದಿದ್ದೀನಲ್ಲ ಹೇಳು. ಹೌದು. ಸೊ ಇಲ್ಲಿ ಬಿದ್ದಿರೋ ಎಲೆಗಳನ್ನೆಲ್ಲ ಕಲೆಕ್ಟ್ ಮಾಡಿ ಈ ಥರನೇ ಹಾಕ್ತಾರೆ. ಆವಾಗ ಇಲ್ಲಿನೂ ಕೂಡ ಒಂದು ಬೇರು ಹುಟ್ಟುತ್ತೆ. ಸೊ ಅವಾಗ ಇದನ್ನು ಬೆಳೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ಥರ ನೋಡ್ತಿರ್ಬೋದು, ಎಲ್ಲ ಕಡೆ ಹಾಕಿದ್ದಾರೆ. ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಅನ್ನೋ ಥರ ಈ ಮರದಿಂದ ಬಂದಿರೋ ಬೇರನ್ನ ಎಲೆಗಳನ್ನ ಮತ್ತೆ ಅದಕ್ಕೆ ಹಾಕಿ ಅದರಿಂದ ಇನ್ನೊಂದು ಬೇರನ್ನ ಸೃಷ್ಟಿ ಮಾಡಿಸ್ತಿದ್ದಾರೆ. ಅಲ್ಲಿ ಒಬ್ರು ಹೇಳ್ದಂಗೆ ಇಲ್ಲಿ ಕೋತಿಗಳು ಜಾಸ್ತಿ ಇದೆ ಅಂತ, ಬಟ್ ನಮ್ಮ ಕಣ್ಣಿಗೆ ಒಂದು ಕೋತಿನೂ ಕಾಣಿಸ್ತಾ ಇಲ್ಲ. ಥ್ಯಾಂಕ್ ಯು. ಸೊ ಇನ್ನೊಂದೇನೆಂದರೆ, ಇದು ಸಿಟಿಯಿಂದ ಸ್ವಲ್ಪ ದೂರ ಇರೋದ್ರಿಂದ ಇಲ್ಲಿ ನಿಮಗೆ ವೆಹಿಕಲ್ ಸೌಂಡ್ ಅಷ್ಟು ಯಾವುದೂ ಕೇಳಿಸಲ್ಲ. ಸುಮ್ಮನೆ ಬಂದು ಈ ಥರ ಬೆಂಚ್ ಮೇಲೆ ಕೂತ್ಕೊಂಡು ಇಲ್ಲಿ ತುಂಬ ಪಕ್ಷಿಗಳು ಬರುತ್ತೆ, ಅವುಗಳ ಸೌಂಡನ್ನ ಕೇಳಿಸ್ಕೊಂಡು ಹಾಗೇ ಎಂಜಾಯ್ ಮಾಡೋದಕ್ಕೆ ಏನೋ ಒಂಥರ ಮನಸ್ಸಿಗೆ ಖುಷಿ ಆಗುತ್ತೆ. ಸೊ ಇದು ತುಂಬ ಪಕ್ಷಿಗಳಿಗೆ ಮನೆ ಅಂತಲೇ ಹೇಳ್ಬೋದು ಈ ದೊಡ್ಡ ಆಲದ ಮರ. ತುಂಬ ರೀತಿ ಪಕ್ಷಿಗಳೆಲ್ಲ ಇಲ್ಲಿ ಗೂಡು ಕಟ್ಟೋದಾಗಿರ್ಬೋದು, ಮೊಟ್ಟೆ ಇಡೋದು. ಸೊ ಈ ಥರ ಅವುಗಳು ಮನೆಯೇ ಮಾಡ್ಕೊಂಡಿದೆ ಈ ಜಾಗನ, ಈ ದೊಡ್ಡ ಆಲದ ಮರನ. ಯಾವುದೋ ಇದು ಮೂಲ ಬೇರು ಹಾಂ, ಇದೆಲ್ಲ ಒಂದೇ ಮರದ್ದು, ತುಂಬ ಮರ ಇಲ್ಲ ಇಲ್ಲಿ. ದೊಡ್ಡ ಆಲದ ಮರಗಳು ಅಲ್ಲ, ಒಂದೇ ಮರ ಇರೋದು. ಅದು ಯಾವುದಂತ ಹುಡುಕ್ಬಿಟ್ಟು ಹೇಳು. ಈ ಮರ ಬರೋಬ್ಬರಿ 400 ವರ್ಷ ಹಳೆಯದು. ಸೊ 400 ವರ್ಷ ಇತಿಹಾಸ ಇರುವಂತಹ ಮರ ಇದು. 1600 ಇಸ್ವಿಯಲ್ಲಿ ಇದನ್ನು ನೆಟ್ಟಿರೋದು. ಸೊ ಅವಾಗಿಂದ ಇಲ್ಲಿವರೆಗೂ ಬೆಳೀತಾನೆ ಇದೆ ಗುರು ಇದಂತೆ. ಸೊ ಇದ್ರದ್ದು ಮೇಂಟೆನೆನ್ಸ್ ಎಲ್ಲ ಗೌರ್ಮೆಂಟ್ ಮಾಡ್ತಿರೋದ್ರಿಂದ ಸೊ ಇಲ್ಲಿ ನೋಡೋಕ್ಕೆ ಬಂದವ್ರಿಗೆ ವಾಟರ್ ಫೆಸಿಲಿಟೀಸ್ ಕೂಡ ಇದೆ. ನೀರು ಬೇಕಂದರೆ ಇಲ್ಲಿ ಕುಡಿಬಹುದು. ಇದರಲ್ಲಿ ಹುಡುಕಿದಾನಂತೆ. ಯಾವುದು ಇದು? ಮೂಲ ಬೇರ? ಹಾಂ, ಕರೆಕ್ಟಾಗಿ ಹೇಳು. ಇದೆ ನಮ್ಮ ಪ್ರಕಾರ ಇದೆ. ಸೊ ಇವನ ಪ್ರಕಾರ ಇದು ಮೂಲ ಬೇರು ಅಂತೆ. ಈ ಮರಕ್ಕೆ ಕೊಟ್ಟಿರೋಂಥ ಈ 3 ಎಕರೆ ಜಾಗನ ಸಾಲಲ್ಲ ಅಂತೇಳಿ ರೋಡ್ ಸೈಡ್ಗೆ ಹೋಗ್ತಾಯಿದೆ ನೋಡಿ. ಅಲ್ಲಿ ಇನ್ನು ಆಲ್ಮೋಸ್ಟ್ ಹೋಗಿದೆ ಈ ಕಾಂಪೌಂಡ್ ಬಿಟ್ಟು ಆಚೆ. ಹೇಳ್ದಿಲ್ಲ ಮೂಲ ಬೇರು ಅಲ್ಲೆಲ್ಲ ಇದೆ ಅಂತ. ಮೂಲ ಬೇರೆ ಇಲ್ಲ, ಇದಕ್ಕೆ ಸತ್ತೋಗಿದೆ. ಇದ್ದಿದ್ದು ಇಲ್ಲಿ ಇಯರ್ 2000ನಲ್ಲಿ ಈ ದೊಡ್ಡ ಆಲದ ಮರದ ಮೂಲ ಬೇರಿಗೆ ಅಂದರೆ ಕಾಂಡ ಇರುತ್ತಲ್ಲ, ಅದಕ್ಕೆ ರೋಗ ಬಂದು ಅದು ಸತ್ತೋಗಿದೆ. ಇಲ್ಲಿ ನೀವು ನೋಡ್ತಿರೋದೆಲ್ಲ ಅದ್ರ ಸಬ್ ಬ್ರಾಂಚ್ ಅಷ್ಟೇ. ಸೊ ಈ ದೊಡ್ಡ ಆಲದ ಮರಕ್ಕೆ ಮೂಲ ಬೇರು ಅಂದರೆ ಕಾಂಡ ಅನ್ನೋದಿಲ್ಲ, ಅದು ಕೂಡ ಬೆಳೀತಾನೆ ಇದೆ. ಹೇಗೆ ಅಂತ ಹೇಳಿದ್ರೆ ನಾನು ತೋರಿಸಿದ್ನಲ್ಲ, ಆದರೆ ಎಲ್ಲದು ಬಳ್ಳಿಗಳೆಲ್ಲ ಬೆಳೆಯೋದಕ್ಕೆ ಸ್ಟಾರ್ಟ್ ಆಗಿ ಸೊ ಈ 3 ಏಕರ್ಸ್ನ ಆಕ್ಯುಪೈ ಮಾಡ್ಕೊಂಡಿದೆ ಇದು. ನೀವು ಇದನ್ನು ಅಬ್ಸರ್ವ್ ಮಾಡ್ತಿದ್ರೆ ಇದು ಸಪ್ರೇಟ್ ಮರ ಹತ್ರ ಕಾಣಿಸುತ್ತೆ, ಬಟ್ ಇದು ಸಪ್ರೇಟ್ ಮರ ಅಲ್ಲ. ಆ ದೊಡ್ಡ ಆಲದ ಮರದಿಂದನೇ ಇದು ಕೂಡ ಆಗಿರೋದು. ಹೆಂಗೆ ಅಂತ ಹೇಳಿದ್ರೆ ಇಲ್ಲಿ ಬಂದಿದೆ ನೋಡಿ. ಸೊ ಇದೇ ಥರ ಮೊದಲು ಕೂಡ ಇದು ಬಂದಿದೆ. ಹಾಗೆಯೇ ಇದರಿಂದ ಚಿಕ್ಕ ಚಿಕ್ಕ ಬಳ್ಳಿಗಳ ಥರ ಎಲ್ಲ ಬೆಳ್ಕೊಂಡು ಇದು ಸಪ್ರೇಟ್ ಆಗಿದೆ. ಸೊ ಇದಕ್ಕಿದ್ದಂಥ ಕನೆಕ್ಷನ್ ಕಟ್ಟಾಗಿದೆ ಅಷ್ಟೇ, ಇದು ಸಪ್ರೇಟ್ ಮರ ಅಲ್ಲ. ಸೊ ಇಲ್ಲಿರೋದು ಎಲ್ಲದೂ ಅದೇ ಥರನೇ, ಯಾವುದೂ ಸಪ್ರೇಟ್ ಅಲ್ಲ, ಇದೆಲ್ಲ ಒಂದೇ ಮರದ್ದು. ಈ ದೊಡ್ಡ ಆಲದ ಮರದಕ್ಕೆ ಯಾವುದೇ ರೀತಿ ಎಂಟ್ರಿ ಫೀಸ್ ಎಲ್ಲ ಏನಿಲ್ಲ, ಫ್ರೀಯಾಗಿರುತ್ತೆ. ಬಂದು ತುಂಬಾ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಹಾಗೆಯೇ ವೀಕೆಂಡಲ್ಲಿ ಅಂದರೆ ಸ್ಯಾಟರ್ಡೆ ಸಂಡೇನೂ ಜನ ಬರ್ತಾ ಇರ್ತಾರೆ. ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ. ಸೊ ಫೈನಲಿ ನಮಗೆ ಕೋತಿಗಳು ಸಿಕ್ಕಿದ್ವು. ಹುಷಾರಾಗಿರಬೇಕು, ಬ್ಯಾಗೆಲ್ಲ ತೊಗೊಂಬಂದರೆ ಸ್ವಲ್ಪ ಹುಷಾರಾಗಿರೋದು ಆದಷ್ಟು ಒಳ್ಳೆಯದು. ಜೈ ಶ್ರೀರಾಮ್. ಹಲೋ ಮ್ಯಾನ್. ಗೈಸ್ ನೀವು ಇಲ್ಲಿ ನೋಡ್ತಿರ್ಬೋದು ಎಷ್ಟು ಹೈಟ್ ಇದೆ ಅಂತ. ಇದು ಒಂದು ಟೋಟಲ್ 90 ಫೀಟ್ ಹೈಟ್ ಇದೆ. ಬಾಯ್ಲಿ ನೋಡಿ, ನೀವು ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಸೊ ಅಲ್ಲೆಲ್ಲದನ್ನು ಹೆಸರು ಬರೆದಿದ್ದಾರೆ. ಸೊ ಹತ್ರ ಎಲ್ಲ ಹೋಗ್ಬಾರ್ದು ಅಂತಲೇ ಇದನ್ನೆಲ್ಲ ಹಾಕಿರೋದು. ಇವಾಗ ಸ್ವಲ್ಪ ಪರವಾಗಿಲ್ಲ.
ಸೊ ಇದರೆಲ್ಲ ಬರೆದು ಹಾಳು ಮಾಡೋದು ತುಂಬಾ ತಪ್ಪು. ಸೊ ಮರಕ್ಕೆ ನೋವು ಮಾಡ್ದಂಗೆ ಗುರು ಈ ಥರ ಎಲ್ಲ ಮಾಡಿದ್ರೆ. ಈ ಪ್ಲೇಸ್ ಸಿಟಿಯಿಂದ ಸ್ವಲ್ಪ ದೂರ ಇರೋದ್ರಿಂದ ಅಷ್ಟೊಂದು ವೆಹಿಕಲ್ ಸೌಂಡ್ ಆಗಲಿ ಏನೂ ಇಲ್ಲ, ತುಂಬಾ ಪ್ರಶಾಂತವಾಗಿರುತ್ತೆ. ಇದು ರೋಡ್ ಸೈಡ್ ಆಗಿರೋದ್ರಿಂದ ಇಲ್ಲಿ ಸ್ವಲ್ಪ ಓಕೆ, ಬಟ್ ಆ ಸೈಡ್ ಹೋದರೆ ಎಷ್ಟು ಪೀಸ್ ಆಗಿರುತ್ತೆ ಗೊತ್ತಾ ಈ ಪ್ಲೇಸ್ ಅಂತೂ. ಮಗು ಎದುರುಗೊಳ್ತಿದೆ. ಸೊ ಇವ್ರದ್ದೇ ಈ ಪ್ಲೇಸು, ನಾವಿಲ್ಲಿ ಜಸ್ಟ್ ಗೆಸ್ಟ್ ಅಷ್ಟೇ. ಸೊ ಇವ್ರದ್ದೇ ಪ್ಲೇಸ್ ಇದೆಲ್ಲ. ಗೈಸ್ ವಾಟ್ ಯು ವಾಂಟ್? ಮರ್ಯಾದೆ ಏನಿಲ್ಲ. ಏನು ಬೇಕು? ಮಾತೇ ಕೇಳಿಸ್ಕೊಳ್ತಾ ಇಲ್ಲ. ಸೊ ಇಲ್ಲೊಬ್ರು ಜಾಯ್ನ್ ಆಗ್ತಾರೆ ಇವಾಗ. ಹಳೆ ಹುಲಿ ಕಣ ಇದು, ಕೋತಿ ಅಲ್ಲ ಹಳೆ ಹುಲಿ ಇದು. 1 2 3 4 ಅದು 4 ಕಿತ್ಕೊಂಡಾಯ್ತು. ಇಲ್ಲೊಬ್ರು ಛೋಟಾ ಡೌನ್ ಹೋಗ್ತಾ ಇದ್ದಾರೆ. ಓನರ್ ಬಂದ ತಕ್ಷಣ ಎಲ್ಲ ಜುಟ್. ಸೊ ನೋಡಿ ಎಷ್ಟು ರಾಜರೋಷವಾಗಿ ಎತ್ಕೊಂಡು ಹೋಗ್ತಾ ಇದೆ. ಸ್ವಲ್ಪ ನೋಡಿ ಪುಟಾಣಿದು ಒಂದಿದೆ, ಹೆಂಗಿದೆ ಅದು? ನಿನ್ನಂಗೆ ಆಡ್ತೈತಲ್ಲ. ಒಂದು ಕೋತಿ ನೋಡಿಲ್ಲ ಅಂತಿದ್ದೆ, ನೋಡಿ ಎಷ್ಟು ಕೋತಿಗಳು ನಾವಿರೋ ಜಾಗಕ್ಕೆ ಬಂದ್ವು. ಇವತ್ತು ಆ್ಯಕ್ಚುಲಿ ಸ್ಯಾಟರ್ಡೆ. ಎಲ್ಲ ನೀನೇ ಎತ್ಕೊಂಡಿದ್ಯಾ? ಕೊಡೋ. ಭಯ ಇಟ್ಟಿದ್ದಾರೆ. ಇವತ್ತು ನಾಳೆ ಎಲ್ಲ ಇದೇ ಕೆಲಸ ಇರುತ್ತೆ. ಅಲ್ಲಿ ಮೇನ್ ಗೇಟ್ ಇದೆ, ಅದ್ರ ಪಕ್ಕದಲ್ಲೇ ಸ್ಟಾಲ್ಗಳೆಲ್ಲ ಇದೆ. ಇಲ್ಲೇ ಈ ಕೋತಿಗಳೆಲ್ಲ ಇದೆ. ಇವರು ಅರ್ಧ ದಿನ ಸೇಲ್ ಮಾಡಿದ್ರೆ ಇನ್ನು ಅರ್ಧ ದಿನ ಇವುಗಳನ್ನು ಮೇಂಟೈನ್ ಮಾಡೋದ್ರಲ್ಲೇ ಕಳೆದ್ಬಿಡ್ತಾರೆ. ಸೊ ನೋಡಿ ಇಲ್ಲಿ ಗೇಟ್ ಹತ್ರ ನಿಂತ್ಕೊಂಡು ಕಾಯ್ತಾ ಇದ್ದಾವೆ ಕೋತಿಗಳೆಲ್ಲ ಇಲ್ಲಿ. ಸೊ ಇವುಗಳಿಗೆಲ್ಲ ಬಾಳೆಹಣ್ಣು ಹಂಚೋ ಪ್ರೋಗ್ರಾಮು. ಈ ಸೆಕೆಂಡ್ ರೌಂಡಿಗೆ ಬರ್ತಾ ಇದೆ ಇದು. ಇಲ್ಲಿ ಎಲ್ಲ ಕೋತಿಗಳು ಬಾಳೆಹಣ್ಣಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರೆ, ಇಲ್ಲೆರಡು ಪುಟಾಣಿ ಕೋತಿಗಳಿದೆ ನೋಡಿ, ಅವುಗಳ ಆಟ ಅವುಗಳಿಗಾಗಿದೆ. ಅದು ತುಂಬ ಎಷ್ಟು ಕ್ಯೂಟಾಗಿದೆ ನೋಡಿ, ಇದು ಚಿಕ್ಕದು. ಟೈಗರ್ ಗುರು, ಹಳೆ ಹುಲಿ, ಇದು ಎಷ್ಟು ದೊಡ್ಡದಿದೆ ನೋಡಿ. ಇದು ನೋಡಿ ಎರಡು ಎಷ್ಟು ಕ್ಯೂಟಾಗಿದೆ, ಚೆನ್ನಾಗಿ ಆಟ ಆಡ್ತಾಯಿದೆ ಎರಡೂ. ನಮ್ಮ ಬೆಂಗಳೂರಿನ ಹೆಮ್ಮೆಯಾದಂತಹ ಈ ದೊಡ್ಡ ಆಲದ ಮರ ಇರೋದು ರಾಮೋಹಳ್ಳಿ ಹಾಗೆಯೇ ಕೇತೋಹಳ್ಳಿ ಅಂತ ಬರುತ್ತೆ. ಸೊ ಬೆಂಗಳೂರಿನಿಂದ ಜಸ್ಟ್ 28 ಕಿಲೋಮೀಟರ್ಸ್ ಆಗುತ್ತೆ. ಸೊ ಇಲ್ಲಿ ಬಂದು ನೀವು ವೀಕೆಂಡಲ್ಲಿ ತುಂಬ ಎಂಜಾಯ್ ಮಾಡ್ಬೋದು, ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಸೊ ಆ ಟ್ರಾಫಿಕ್ಕಲ್ಲಿ ಆ ಸೌಂಡ್ನೆಲ್ಲ ಕೇಳ್ಕೊಂಡು ಇರೋದ್ರ ಬದಲು ಸೊ ಇಲ್ಲಿ ಬಂದು ಸ್ವಲ್ಪ ಹೊತ್ತು ಕೂತ್ಕೊಂಡ್ರೆ ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ ಸಿಗುತ್ತೆ. ಸೊ ಇಲ್ಲಿ ಬನ್ನಿ, ತುಂಬಾ ಎಂಜಾಯ್ ಮಾಡಿ. ಹಾಗೆಯೇ ಈ ಪ್ಲೇಸ್ನ ಹಾಳಂತೂ ಮಾಡೋಕ್ಕೆ ಹೋಗಬೇಡಿ. ನೀವೇನೇ ತೊಗೊಂಬಂದ್ರು ಅದು ವೇಸ್ಟೇಜಸ್ ಎಲ್ಲ ಈ ಡಸ್ಟ್ಬಿನ್ನಲ್ಲೇ ಹಾಕಿ. ಸೊ ಗೈಸ್, ಇದಿಷ್ಟು ಈ ನಮ್ಮ ಬೆಂಗಳೂರಿನ ದೊಡ್ಡ ಆಲದ ಮರದ ವ್ಲಾಗ್ ಆಗಿತ್ತು. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಇನ್ನೊಂದು ಕಂಟೆಂಟ್ ಜೊತೆ ಬರ್ತೀನಿ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲೇ ಕಾಣ್ತಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಾನು ಹಾಕೋ ವಿಡಿಯೋದು ಪ್ರತಿ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಕ್ಕೋಣ. ಲವ್ ಯು ಆಲ್, ಸಿ ಯು, ಟೇಕ್ ಕೇರ್, ಬಾಯ್.